ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ. ಈಗ ಆಲೂಗಡ್ಡೆಯಿಂದ ಆಲೂ ಪರೋಟನ ಝಟ್ಪಟ್ ಅಂತ ಈಸಿಯಾಗಿ ಹೇಗೆ ಮಾಡೋಣ ಅಂತ ನೋಡೋಣ. ಇಲ್ಲಿ ನಾನು ಆಲೂಗಡ್ಡೆನ ಬೇಯಿಸಿ ತಗೊಂಡಿದ್ದೀನಿ. ಇದನ್ನೀಗ ಹೆರಮಣೆ ಸಹಾಯದಿಂದ ತುರಿದು ತಗೋತಿದ್ದೀನಿ. ಹಾಗೆ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತಗೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕೊತ್ತಂಬರಿ ಕಾಳು ಮತ್ತು ಅಜವಾನ ಇದನ್ನು ತಗೊಂಡು ಸ್ವಲ್ಪ ತರ್ತರಿಯಾಗಿ ಕುಟ್ಕೊಂಡು ತಗೊಂಡು ನಾವೀಗ ತುರಿದಿರೋ ಆಲೂಗಡ್ಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ. ನೀವು ಖಾರ ಇಷ್ಟಪಡೋದಾದರೆ ಸ್ವಲ್ಪ ಖಾರದ ಪುಡಿನ ಸೇರಿಸಿ, ಇಲ್ಲ ಅಂದರೆ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕಿರ್ತೀವಲ್ಲ, ಸರಿದೂಗುತ್ತೆ. ಉಪ್ಪು, ಖಾರ, ರುಚಿಗೆ ಸ್ವಲ್ಪ ಸಕ್ಕರೆ ಬೇಕಾದರೆ ಹಾಕ್ಕೋಬೋದು. ಹಾಗೆ ನಾವು ಪೇಸ್ಟ್ ಮಾಡಿಟ್ಟುಕೊಂಡಿರೋ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಗರಂ ಮಸಾಲ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೂರಣನ ರೆಡಿ ಮಾಡ್ಕೋಬೇಕು. ನಾವು ಆಲೂ ಪರೋಟ ಮಾಡೋದಕ್ಕೆ ಹೂರಣ ಅಂದರೆ ಆಲೂ ಹೂರಣನ ರೆಡಿ ಮಾಡ್ಕೋಬೇಕು. ಈಗ ಇದು ರೆಡಿಯಾಗಿದೆ. ನಾನಿಲ್ಲಿ ಹಿಟ್ಟನ್ನು ನಾದ್ತಾ ಇದ್ದೀನಿ. 1 ಬೌಲ್ನಷ್ಟು ಗೋಧಿ ಹಿಟ್ಟು, ಅದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಮೈದಾನ ಸೇರಿಸ್ತಾ ಇದ್ದೀನಿ. ನೀವು ಪೂರ್ತಿಯಾಗಿ ಗೋಧಿ ಹಿಟ್ಟನ್ನು ಕೂಡ ಇದಕ್ಕೆ ಬಳಸ್ಕೋಬೋದು, ಅಥವಾ ಪೂರ್ತಿಯಾಗಿ ಮೈದಾ ಹಿಟ್ಟನ್ನು ಕೂಡ ಇದಕ್ಕೆ ಬಳಸ್ಕೋಬೋದು. ನಾನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಜೀರಿಗೆ ಹಾಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಹಿಂಗು, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾದ್ತಾ ಇದ್ದೀನಿ. ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ನಾದ್ಕೋಬೇಕು. ಹಿಟ್ಟನ್ನು ನಾದಿ 5 ರಿಂದ 10 ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ತೆಗೆದಿಡಬೇಕು. ನಂತರ ನಾನಿಲ್ಲಿ ಪರೋಟಕ್ಕೆ ಹಚ್ಚೋದಕ್ಕೆ ಎಣ್ಣೆ ಹಾಗೆ ಹೂರಣ ಮತ್ತು ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ನಾವು ಒಂದೊಂದಾಗಿ ಪರಾಟನ ರೆಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಮೊದಲಿಗೆ ಹೆಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಪರಾಟ ಅಂಟ್ಕೋಬಾರ್ದಂತ ನಾನು ಬ್ರಷ್ನ ಸಹಾಯದಿಂದ ಇದಕ್ಕೆ ಎಣ್ಣೆನ ಸವರ್ಕೊಂಡು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನಾವು ಹೋಳಿಗೆನ ಯಾವ ಥರ ಮಾಡ್ತೀವೋ ಆ ಥರ ಕಣಕದ ಉಂಡೆಯಲ್ಲಿ ಈ ಆಲೂ ಹೂರಣನ ತುಂಬಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಅದನ್ನು ಫಿಲ್ ಮಾಡಿಕೊಂಡು ಲಟ್ಟಿಸ್ಕೊಂಡು ಪರಾಟನ ರೆಡಿ ಮಾಡ್ಕೋಬೇಕು. ಅದು ನಿಮಗೆ ಬರೋದಿಲ್ಲ ಅಂತ ಅನಿಸಿದ್ರೆ ಈ ಥರ ನಾವು ಚಪಾತಿ ಮಾಡ್ತೀವಲ್ಲ, ಆ ಥರ ಮೊದಲಿಗೆ ಚಪಾತಿನ ಮಾಡ್ಕೋಬೇಕು. ನಂತರ ಒಂದು ಸ್ವಲ್ಪ ಆಲೂ ಹೂರಣನ ತಗೊಂಡು ಮಧ್ಯದಲ್ಲಿ ಇದನ್ನು ಚೆನ್ನಾಗಿ ಇಟ್ಕೊಂಡು ಸ್ವಲ್ಪ ಸ್ಕ್ವೇರ್ ಆಕಾರನಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಸ್ಕ್ವೇರ್ ಆಕಾರನಲ್ಲಿ ಅಂದರೆ ಚೌಕಾಕಾರವಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಂತರ 4 ಕಡೆ ಎಡ್ಜಸ್ನ ನಾವು ಇದರ ಮೇಲೆ ಮುಚ್ಕೋಬೇಕು, ಓವರ್ಲ್ಯಾಪ್ ಮಾಡಿ ಮುಚ್ಕೋಬೇಕು. ಈ ಥರ ಚೆನ್ನಾಗಿ ಎಡ್ಜಸ್ನ ಎಲ್ಲ ಪ್ರೆಸ್ ಮಾಡ್ತಾ ಇದನ್ನು ಚೆನ್ನಾಗಿ ಮುಚ್ಕೊಂಡ ನಂತರ ನಾವು ಇದನ್ನು ಲಟ್ಟಿಸ್ಕೋಬೇಕು. ಅಂದರೆ ನಾವು ಮಾಡಿರೋ ಪರಾಟ ಚೆನ್ನಾಗಿ ಬರುತ್ತೆ. ಈ ಥರ ನಾವು ಪರಾಟನ ರೆಡಿ ಮಾಡ್ಕೋಬೇಕು. ಕೆಲವೊಮ್ಮೆ ಏನಾಗುತ್ತೆ, ನಾವು ಹೋಳಿಗೆ ಮಾಡೋ ಥರ ಎಲ್ಲರಿಗೂ ಬರೋದಿಲ್ಲ, ಆದರೆ ಪರಾಟ ಮಾತ್ರ ತಿನ್ನೋದಕ್ಕೆ ಇಷ್ಟ. ಈ ಥರ ನೀವು ಪರಾಟನ ರೆಡಿ ಮಾಡಿಕೊಂಡು ಪರಾಟನ ಸವಿಬೋದು. ಈಗ ಹೆಂಚು ಕಾಯ್ದಿದೆ, ಇದ್ರ ಮೇಲೆ ನಾವು ಪರಾಟನ ಹಾಕ್ಕೋಬೇಕು. ನಂತರ ಒಂದು ಸೈಡು ತುಪ್ಪನ ಸವರ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ತುಪ್ಪ ಇಲ್ಲದಿದ್ದರೆ ನೀವು ಎಣ್ಣೆನೂ ಕೂಡ ಹಚ್ಕೊಂಡು ಬೇಯಿಸ್ಕೋಬೋದು. ಇಲ್ಲಿ 2 ಕಡೆಯಿಂದ ಚೆನ್ನಾಗಿ ಬೇಯ್ದಾದ ನಂತರ ಇದನ್ನು ಸರ್ವ್ ಮಾಡ್ಬೋದು. ನಾನೀಗ ಹೀಗೆ
ಒಂದೊಂದಾಗಿ ಎಲ್ಲ ಪರಾಟಾನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಝಟ್ಪಟ್ ಅಂತ ನೀವು ಮನೆಯಲ್ಲಿ ಒಮ್ಮೆ ಪರಾಟಾನ ಟ್ರೈ ಮಾಡಿ.